ಹಾಯ್ ಫ್ರೆಂಡ್ಸ್, ಇವಾಗ ಕರೆಕ್ಟಾಗಿ 7 ಗಂಟೆ. ಸೊ 7 ಗಂಟೆಗೆ ಎದ್ದಿದ್ದು 10 ನಿಮಿಷ ಆಯ್ತು. ಈಗ ನಾನು ಮುಖ ತೊಳ್ಕೊಂಡು ಬರೋಷ್ಟರಲ್ಲಿ ಇವತ್ತು ಲೇಟಾಗಿ ಎದ್ವಿ. ಇನ್ನೂ ಯಾರೂ ಎದ್ದಿಲ್ಲ, ನಾನು ಅಷ್ಟೇ ಎದ್ದಿರೋದು. ಬ್ರಹ್ಮರ, ಅಮ್ಮ, ಅಜ್ಜು ಇನ್ನೂ ಕೂಡ ಮಲ್ಕೊಂಡಿದ್ದಾರೆ. ರಾತ್ರಿ ಎಲ್ಲ ಫುಲ್ಲು ಜಾಗರಣೆ. ನನ್ನ ಮಗಳು ನೈಟ್ ಫುಲ್ ಮಲ್ಕೊಳಕ್ಕೆ ಬಿಟ್ಟಿಲ್ಲ ಯಾರಿಗೂ ಕೂಡ. ಸುಮ್ಮನೆ ಎದ್ದು ಅಳೋದು ಹಂಗೆ ಮಾಡ್ತಾಯಿದ್ದು. ಇವಾಗ ಅವಳು ಮಲ್ಕೊಂಡಿದ್ದಾಳೆ. ಕರೆಕ್ಟಾಗಿ ಬೆಳಗಿನ ಜಾವ 4 ಗಂಟೆವರೆಗೂ ಕೂಡ ಸಖತ್ ಉರಿಸಿದ್ದಾಳೆ. ಈಗ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ನಾನು ಈಗ ಎದ್ದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸಾಂಬಾರೆಲ್ಲ ಇದೆ, ಅದೆಲ್ಲ ಬಿಸಿ ಇಕ್ಬೇಕು. ಮತ್ತು ಹಾಲು ಅದೆಲ್ಲ ಬಿಸಿ ಇಟ್ಬಿಟ್ಟು, ಈಗ ಹಾಲು ಬಿಸಿ ಇಟ್ಬಿಟ್ರೆ ಆಮೇಲೆ ಟೀ ಮಾಡ್ಕೊಳಕ್ಕೆ ಬರುತ್ತೆ. ಇಲ್ಲಾಂದರೆ ಸುಮ್ಮನೆ ಹಾಲು ಹೊಡೆದೋಗುತ್ತೆ. ಹಾಲು ಬಿಸಿ ಇಕ್ತೀನಿ. ಹಾಗೆ ಇವತ್ತು ಟಿಫನ್ ಬಂದುಬಿಟ್ಟು ಒಂದು ಸ್ವಲ್ಪ ಏನಾದ್ರು ಪುಳಿಯೋಗರೆ ಮಾಡಬೇಕು. ಮತ್ತು ನನ್ನ ಸಂಘಕ್ಕೆಲ್ಲ ಹೋಗೋದಿದೆ ಇವತ್ತು. ಹಂಗಾಗಿ ಇವತ್ತು ಬುಧವಾರ ಮಾತ್ರ ಯಾವ ಕೆಲಸನೂ ಕೂಡ ಬೇಗ ಆಗೋದಿಲ್ಲ. ಆ ಕಡೆ ಈ ಕಡೆ ಓಡಾಡೋದೇ ಇರುತ್ತಲ್ಲ, ಅದಕ್ಕೋಸ್ಕರ ಫಸ್ಟು ಈಗ ಫಾಸ್ಟಾಗಿ ಈ ಕೆಲಸನ ಮುಗಿಸ್ಕೋತೀನಿ. ನೈಟ್ ಫುಲ್ಲು ಜಾಗರಣೆ. ಇವಾಗ ಏನಾದರೂ ಕೇಳಿದ್ರೆ ನಗ್ತಾಳೆ, ನಾನೇನು ಮಾಡಿದೆ ಅಂತಂದೇಳಿ. ಅಷ್ಟು ಕಾಡ್ಸಿದಾಳೆ ರಾತ್ರಿ ಎಲ್ಲ. ಎಷ್ಟು ಸುಧಾರಿಸಿದ್ರು ಕೂಡ ಕೇಳ್ತಾನೆ ಇಲ್ಲ. ಹೊಟ್ಟೆ ನೋಯ್ತಾ ಇದೆಯಾ ಅಂದರೆ ಇಲ್ಲ ಅಂತಾಳೆ, ನೀರು ಕುಡ್ತೀಯ ಅಂದರೆ ಇಲ್ಲ ಅಂತಾಳೆ, ಎಲ್ಲದಕ್ಕೂ ಇಲ್ಲ ಅಂತಾಳೆ. ಬಟ್ ಸುಮ್ಮನೆ ಆಡ್ತಾ ಇದ್ದಾಳೆ. ಡೇ ಟೈಮಲ್ಲಿ ಏನಾದರೂ ಅವಳು ಜಾಸ್ತಿ ಎತ್ಬಿಟ್ಲಂದರೆ ನೈಟು ಭಜನೆ ಇಟ್ಬಿಡ್ತಾಳೆ. ಅದು ಒಂದು ನಮಗೆ. ಹಾಗಾಗಿ ಸ್ವಲ್ಪ ಅಳಿಸೋದಕ್ಕೆ, ಒಂದು ಸ್ವಲ್ಪ ಬೈಯೋದಕ್ಕಾಗಲಿ, ಅವಳಿಗೆ ಏನಾದರೂ ಹೇಳೋದಕ್ಕಾಗಲಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತೀವಿ. ಈ ಥರ ನೈಟೆಲ್ಲ ಮತ್ತೆ ಜಾಗರಣೆ ಮಾಡಬೇಕಲ್ಲಪ್ಪ ಅಂತ ಹೇಳಿ. ಫಸ್ಟು ಹಾಲು ಕಾಯಿಸೋದಕ್ಕೆ ಇಟ್ಬಿಡ್ತೀನಿ. ಇನ್ನೂ ಒಲೆ ಕೂಡ ಹಚ್ಚಿಲ್ಲ ನಾನು. ಈಗ ಹಾಲು ಕಾಯಿಸೋದಕ್ಕೆ ಇಟ್ಟು ಒಲೆ ಹಚ್ತೀನಿ. ಅಷ್ಟೊತ್ತಿಗೆ ಹಾಲು ಕೂಡ ಕಾಯುತ್ತೆ. ಅಷ್ಟೊತ್ತಿಗೆ ಒಬ್ಬೊಬ್ಬರೇ ಎದ್ದಾಳ್ತಾರೆ. ಅಜಯ್ ಕೂಡ ಎದ್ದಾಳ್ತಿದ್ದ ಬೇಗ, ಯಾಕೋ ಇವತ್ತು ಎದ್ದಿಲ್ಲ. ಅವನು ಮಲ್ಕೊಂಡಿದ್ದಾನೆ. 5 ಗಂಟೆಗೆ ಎದ್ಬಿಡ್ತಿದ್ದ ಅವನು. ನಾವು ಎದ್ದಿದ್ರೆ 5 ಗಂಟೆ ಕರೆಕ್ಟಾಗಿ ಎದ್ಬಿಡ ನಮ್ಮ ಜೊತೆನೆ. ನಾವು ಸ್ವಲ್ಪ ಲೇಟಾಗಿ ಎದ್ದಿರೋದಕ್ಕೆ ಅವನು ಮಲ್ಕೊಂಡಿದ್ದಾನೆ. ರಾತ್ರಿ ಸಾಂಬಾರು ಸ್ವಲ್ಪ ಇತ್ತು, ಅದಕ್ಕೆ ಅದನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಬೇಳೆ ಸಾಂಬಾರು. ಅದಾದ ತಕ್ಷಣ ರೈಸಿಗೆ ಇಟ್ಬಿಡ್ತೀನಿ ಪುಳಿಯೋಗರೆ ಮಾಡೋದಕ್ಕೆ. ಫಾಸ್ಟಾಗಿ ಮಾಡ್ಕೊತಾ ಹೋಗಬೇಕು, ಇಲ್ಲ ಅಂದರೆ ಮತ್ತೆ ನನಗೆ ಎಲ್ಲ ಎಡವಟ್ಟಾಗೋದು ಕೆಲಸ. ಈಗ ಒಲೆ ಹಚ್ಬಿಡ್ತೀನಿ. ನೋಡಿ, ಇಬ್ಬರು ಮಲ್ಕೊಂಡಿದ್ದಾರೆ. ಭ್ರಮರ ಅಲ್ಲಿ ಮಲ್ಕೊಂಡಿದ್ದಾಳೆ, ಅಜಯ್ ಇಲ್ಲಿ ಮಲ್ಕೊಂಡಿದ್ದಾನೆ, ಅಮ್ಮನೂ ಕೂಡ ಮಲಗಿದ್ದಾರೆ. ಈಗ ನೋಡಿ ಹೆಂಗೆ ಮಲ್ಕೊಂಡಿದ್ದಾರೆ. ಒಂದು ಕಡೆ ಮಲ್ಕೊಳಲ್ಲ, ಸುಮ್ಮನೆ ಸುತ್ತುಳಿತಾ ಇರ್ತಾರೆ. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋತಾಳೆ ಭ್ರಮರ, ಯಾಕಂದರೆ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲಲ್ಲ, ಹಂಗಾಗಿ. ಬಿಸಿ ಬಿಸಿ ಟೀ ಕೂಡ ರೆಡಿ ಆಗ್ತಾ ಇದೆ. ಇನ್ನೇನು ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೋತೀವಿ. ನನ್ನ ಡೇ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಅಂತಲೇ ಹೇಳ್ಬೋದು. ಯಾಕಂದರೆ ಟೀ ಕುಡ್ದಾಗಲೇ ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ. ಹಾಗೆ ನಾನು ಕೆಲಸ ಮಾಡೋದಕ್ಕೆ ಹೋದರೆ ಅಷ್ಟೊಂದು ನನಗೆ ಸರಿ ಅನಿಸಲ್ಲ. ಹಾಗಾಗಿ ಬೆಳಗ್ಗೆ ಒಂದು ಟೈಮಲ್ಲಾದರೂ ನಾನು ಟೀ ಅಂದರೆ ಕಂಪಲ್ಸರಿ ಕುಡಿತೀನಿ. ಎಷ್ಟು ಬಿಡಬೇಕಂತ ಪ್ರಯತ್ನ ಪಟ್ಟರೂ ಕೂಡ ಆಗಲಿಲ್ಲ ಕೊನೆಗೂ. ಈಗ ಅಮ್ಮ ಹೊರಗಡೆ ಬಟ್ಟೆ ಒಗಿತಾ ಇದ್ದಾರೆ, ಅಜ್ಜು ಈಗ ಬ್ರಷ್ ಮಾಡ್ತಾ ಇದ್ದಾನೆ. ತುಂಬ ಹೊತ್ತಿಂದ ಹೇಳಿದೆ ಬ್ರಷ್ ಮಾಡು ಅಂದರೂ ಕೂಡ ಬ್ರಷ್ ಮಾಡಲಿಲ್ಲ. ಸ್ವಲ್ಪ ಲೇಟಾಗಿದ್ನಲ್ಲ, ಹಾಗಾಗಿ ಇವಾಗ ಹೋಗ್ಬಿಟ್ಟು ಬ್ರಷ್ ಮಾಡ್ತಾ ಇದ್ದಾನೆ. ಅಮ್ಮ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಹೊರಗಡೆ ನೀರು ಬಿಟ್ಟಿದ್ರು, ಬೋರ್ ನೀರು. ಹಾಗಾಗಿ ನೀರೆಲ್ಲ ತುಂಬಿಸ್ಕೊಂಡು ಅಲ್ಲೇ ಬಟ್ಟೆ ಎಲ್ಲ ಒಗಿತಾ ಇದ್ದಾರೆ. ಎಷ್ಟು ನೀರಿದ್ರೂ ಕೂಡ ಸಾಲದು, ಯಾಕಂದರೆ ಮಕ್ಕಳು ಮನೇಲಿ ಇರ್ತಾರಲ್ವ, ನೀರನ್ನ ಚೆಲ್ತಾನೆ ಇರ್ತಾರೆ. ನಮ್ಮ ಮನೇಲಿ ಮಾತ್ರ
ಹಾಗಾಗಿ ಸ್ವಲ್ಪ ಬಕೆಟ್ಗಳಲ್ಲಿ ಮತ್ತು ಟಬ್ಬು ಅಂಥದ್ರಲ್ಲೆಲ್ಲ ನೀರು ತುಂಬಿಸಿ ಇಟ್ಕೊಂಡ್ಬಿಡ್ತೀವಿ. ಮತ್ತು ಸಂಜೆ ಅನ್ನೋಷ್ಟರಲ್ಲಿ ಆ ನೀರು ಅಷ್ಟು ಖಾಲಿ ಆಗಿಬಿಡುತ್ತೆ. ಮತ್ತು ಸಂಜೆ ಒಂದು ಟೈಮು ತುಂಬಿಕೊಂಡು ಇದು ಮಾಡ್ಕೋತೀವಿ, ಅಂದರೆ ಬಳಸ್ಕೊಳೋಕ್ಕೆಲ್ಲ ಯೂಸ್ ಮಾಡ್ತೀವಿ. ಮತ್ತು ಇಲ್ಲಿ ಅಮ್ಮ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಇನ್ನೂ ಸ್ವಲ್ಪ ಏನಾದರೂ ಮಿಕ್ಕಿದ್ರೆ ಅದೆಲ್ಲದನ್ನು ತುಂಬಿಸಿ ಇಕ್ಬಿಡ್ತಾರೆ. ಸಂಜೆವರೆಗೂ ಕೂಡ ಆಗುತ್ತೆ. ಇಲ್ಲಿ ಅಜಯ್ ಬ್ರಷ್ ಮಾಡಪ್ಪ ಅಂತ ಹೇಳಿದರೆ ಆಟ ಆಡ್ಕೊತ ಬ್ರಷ್ ಮಾಡ್ತಾಯಿದ್ದ. ನಾನು ನಿಮ್ಮ ಮ್ಯಾಮ್ಗೆ ಕಳಿಸ್ತೀನಿ ತಡಿ ಈ ವಿಡಿಯೋನ, ನೀನು ಹೇಗೆ ಬ್ರಷ್ ಮಾಡ್ತೀಯ ಅಂತ ಗೊತ್ತಾಗುತ್ತೆ ಮ್ಯಾಮಿಗೆ ಅಂತ ಹೇಳ್ತಾ ಇದ್ದೆ. ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ನಾನು ಕಳಿಸಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಕೂತ್ಕೊಂಡು ಬ್ರಷ್ ಮಾಡ್ತಾ ಇದ್ದಾನೆ. ನಾನು ಎಷ್ಟು ಕೆಲಸ ಮಾಡ್ತೀನೋ ಅದ್ರ 10ರಷ್ಟಕ್ಕಿಂತ ಜಾಸ್ತಿನೇ ಅಮ್ಮನೂ ಕೂಡ ಕೆಲಸ ಮಾಡ್ತಾರೆ. ನಾನು ಒಂದು ಕೆಲಸ ಮಾಡಿದ್ರೆ ಅಮ್ಮ 2 ಕೆಲಸ ಮಾಡ್ತಾರೆ. ಜಾಸ್ತಿ ಕೆಲಸನ ನನ್ನ ಮೇಲೆ ಬಿಡೋದಿಲ್ಲ. ಅದರಲ್ಲಿ ಮತ್ತು ಅಮ್ಮ ಏನಾದರೂ ಮನೇಲಿ ಇಲ್ಲದೇ ಇರೋ ಟೈಮಲ್ಲೇ ನನಗೆ ಎಕ್ಸ್ಟ್ರಾ ಕೆಲಸ ಆಗೋದು. ಇಲ್ಲದೇ ಇದ್ದರೆ ನಾನು ಅಮ್ಮ ಇದ್ದರೆ ಅಮ್ಮನೇ ಮಾಡ್ಕೋತಾರೆ. ಈಗ ನೋಡಿ ಹೋಮ್ವರ್ಕ್ ಮಾಡು ಅಂತ ಹೇಳಿದ್ರು ಹೋಮ್ವರ್ಕ್ ಅರ್ಧ ಬರ್ಧ ಮಾಡಿ ಇಲ್ಲಿ ಬಿಸಾಕಿ ಹೋಗಿದ್ದಾನೆ. ಮತ್ತು ಮನೆಗೆ ಸ್ವಲ್ಪ ಸೋಪೆಲ್ಲ ಖಾಲಿಯಾಗಿಬಿಟ್ಟಿದ್ವು, ಬಟ್ಟೆ ತೊಳೆ ಸೋಪು ಅದೆಲ್ಲ ಕೂಡ ತೊಗೊಂಬಂದರು. ಆಮೇಲೆ ಪೇಸ್ಟು ಅದನ್ನೆಲ್ಲ ತೊಗೊಂಬಂದರು. ಇದು ಎಷ್ಟು ಗೊತ್ತಾ, ಜಸ್ಟ್ 10 ರೂಪಾಯಿ ಅಷ್ಟೇ. ಇದನ್ನೇ ತರ್ತೀವಿ, ದೊಡ್ಡ ತರ್ತಾ ಇದ್ವಿ. ಬಟ್ ಏನಂದರೆ ನನ್ನ ಮಕ್ಕಳು ಅದು ಕ್ಯಾಪ್ ಇರುತ್ತಲ್ವ ಅದನ್ನೆಲ್ಲ ತೆಗೆದುಬಿಟ್ಟು ಅದರೊಳಗಡೆ ನೀರು ತುಂಬಿಸ್ಬಿಡೋದು, ಆ ಥರ ಸುಮ್ಮನೆ ವೇಸ್ಟ್ ಮಾಡೋದು, ಇಲ್ಲ ಕ್ಯಾಪ್ ತೆಗೆದು ಎಲ್ಲರೂ ಹಾಕ್ಬಿಡೋದು, ಹಂಗೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಚಿಕ್ಕ ಪೇಸ್ಟ್ ಇವಾಗ ನಾವು ತರೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಕೇಳಲ್ವಲ್ಲ, ಹಾಗಾಗಿ ಅವ್ರಿಗೆ ಇನ್ನೂ ಕೂಡ ತಿಳಿಯೋದಿಲ್ಲ ಅಂದ್ಬಿಟ್ಟು ನಾವು ಚಿಕ್ಕದೇ ಪೇಸ್ಟನ್ನು ತಂದಿದ್ದೀವಿ. ಅವ್ರು ಕೇಳಲ್ಲ ಅಂದಮೇಲೆ ನಾವು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಲ್ವ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಪೇಸ್ಟು ಎಲ್ಲ ವೇಸ್ಟ್ ಆಗುತ್ತೆ, ಸುಮ್ಮನೆ ದುಡ್ಡು ಕೊಟ್ಟು ತಂದಿರ್ತೀವಿ. ಅದಕ್ಕೋಸ್ಕರ ನಾನು ಚಿಕ್ಕದೇ ತರಿಸ್ತಾ ಇದ್ದೀನಿ. ಮತ್ತು ಈ ಸೋಪ್ ಬಂದುಬಿಟ್ಟು ಮಂಕಿ 555 ಬರುತ್ತಲ್ವ, ಆ ಸೋಪು ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದನ್ನೇ ತರಿಸ್ತೀವಿ. ಒಂದು ಸಲ ತರಿಸಿದ್ರೆ ಒಂದು 6 ಈ ರೀತಿ ತರಿಸಿಟ್ಕೋತೀನಿ. ಇಲ್ಲಾಂದರೆ ಒಂದೊಂದೇ ನಮ್ಗೆ ಬೇಕಾದಾಗ ಹೋಗ್ಬಿಟ್ಟು ತಂದುಕೊಂಡು ಮಾಡ್ಕೋತೀವಿ. ಯಾಕಂದರೆ ಅಕ್ಕಪಕ್ಕದಲ್ಲೇ ಅಂಗಡಿಗಳು ಜಾಸ್ತಿ ಇರೋದ್ರಿಂದ ನಮಗೇನು ತುಂಬ ದೂರ ಇಲ್ಲ. ಏನಾದ್ರು ಬೇಕಂದರೆ ಹಿಂಗೆ ಹೋಗ್ಬಿಟ್ರೆ ಒಂದು 5 ನಿಮಿಷದಲ್ಲೇ ತೊಗೊಂಡು ಬಂದುಬಿಡ್ಬೋದು. ಹಾಗಾಗಿ ಜಾಸ್ತಿ ನಾವು ಐಟಮ್ಸ್ನೆಲ್ಲ ತಂದು ಮನೇಲೇ ಸ್ಟೋರ್ ಮಾಡಬೇಕಂತಂದು ಏನೂ ಅವಶ್ಯಕತೆ ಇಲ್ಲ. ಹಾಗೆ ಇವಾಗ ತಿಂಡಿಗೆ ನಾನು ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆ ಮಾಡಿದರೂ ಕೂಡ ಎಕ್ಸ್ಟ್ರಾ ಗೊಜ್ಜು ಮಾಡಿ ಒಂದು ಬೌಲಲ್ಲಿ ಹಾಕಿಟ್ಟಿರ್ತೀನಿ. ಯಾಕಂದರೆ ನನ್ನ ಮಗಳು ಯಾವಾಗ ಕೇಳ್ತಾಳೋ ಗೊತ್ತಿಲ್ಲ. ನೈಟು ಮತ್ತು ಮಾರನೇ ದಿವಸ ಕೇಳ್ತಾಳೆ. ಹಾಗಾಗಿ ಈ ಥರ ಗೊಜ್ಜು ಮಾಡಿಕ್ಬಿಟ್ರೆ ಅವಳು ಯಾವಾಗ ಕೇಳಿದ್ರು ಗೊಜ್ಜನ್ನು ನಾವು ಅನ್ನ ಇರುತ್ತಲ್ವ ಅದನ್ನು ಕಲಿಸ್ಕೊಡ್ಬೋದು. ಅವಳಿಗೆ ತುಂಬಾ ಇಷ್ಟ ಪುಳಿಯೋಗರೆ. ಹಾಗಾಗಿ ಈ ರೀತಿ ಗೊಜ್ಜನ್ನು ಒಂದು ಬೌಲಲ್ಲಿ ಹಾಕಿ ಇಟ್ಟಿರ್ತೀನಿ ಯಾವಾಗ್ಲೂ. ಪುಳಿಯೋಗರೆ ಮಾಡಿದೆ ಅಂದರೆ ಎಕ್ಸ್ಟ್ರಾ ಗೊಜ್ಜಂತೂ ರೆಡಿ ಇರುತ್ತೆ. ಇದಕ್ಕೆ ನಾವು ನೀರೇನು ಜಾಸ್ತಿ ಇದು ಮಾಡಿರಲ್ಲ, ಹಾಗಾಗಿ ನಾನು ಎಕ್ಸ್ಟ್ರಾನೇ ಮಾಡಿ ಇಟ್ಕೊತೀನಿ, ಏನು ಕೇಳೋದಿಲ್ವಲ್ಲ ಅಂತ ಹೇಳಿ. ಇವಾಗ ಮಕ್ಕಳಿಗೂ ಕೂಡ ಟಿಫನ್ ಮಾಡಿಸಿ ನಮ್ಮದು ಕೂಡ ಟಿಫನ್ ಆಯಿತು. ಟಿಫನ್ ಆದಮೇಲೆ ಇಬ್ರಿಗೂ ಕೂಡ ಮತ್ತೆ ಕುಂದ್ರಿಸಿ ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ ಅವ್ರ ಪಪ್ಪ. ನಾನು ಇವನಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ, ಅವ್ರ ಮಗಳಿಗೆ ಅವರು ಹೋಮ್ವರ್ಕ್ ಮಾಡಿಸ್ತಾ ಇದ್ದಾರೆ. ಇವನು ತುಂಬ ತಲೆ ಹರಟೆ. ಏನಂದರೆ ನಾವು ಎದುರಿಗೆ ಕೂತ್ಕೊಂಡಿರ್ಬೇಕು ಅವ್ನಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾರೆ. ಇಲ್ಲ ಅಂತ ಹೇಳಿದ್ರೆ ಆ ಕಡೆ ನೋಡೋದು, ಸುಮ್ಮನೆ ಈ ರೀತಿ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ, ಹೋಮ್ವರ್ಕ್ ಮಾತ್ರ ಮಾಡೋದಿಲ್ಲ. ಭ್ರಮರ ಹಿಂಗೆ ಬರೀತಾನೆ. ಒಂದು ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ಲು. ಅವಳು ನೋಡಿದ ತಕ್ಷಣ ನಮ್ಮ ಮನೇಲಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದರು ನನಗೆ. ಫಸ್ಟು ಫೋನ್ ರೆಕಾರ್ಡ್ ಮಾಡೋದು ಬಿಟ್ಟು ಮಗುನ ನೋಡು ಅಂತ ಹೇಳಿ. ಯಾಕಂದರೆ ಅವಳು ಸಡನ್ನಾಗಿ ಪೆನ್ಸಿಲ್ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಕಣ್ಣಿಗೆ ಟಚ್ ಮಾಡ್ಕೊಂಡ್ಬಿಟ್ಲು. ಹಾಗಾಗಿ ವಿಡಿಯೋ ಮಾಡೋದು ನಿಲ್ಲಿಸು ಫಸ್ಟು ಅಂತ ಹೇಳಿಬಿಟ್ಟು ಬೈದ್ಬಿಟ್ರು. ಯಾಕಂದರೆ ಮೇನ್ ಅವ್ರ ಮಕ್ಕಳು ಮುಂದೆ ಯಾವುದು ಕೂಡ ಅವರಿಗೆ ಹೆಚ್ಚಲ್ಲ. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಏನೋ ಬಡೀತು ಅಂತಂದು ಹೇಳಿ ಅವ್ರ ಪಪ್ಪ ನೋಡಿ ಹೇಗೆ ಮಾಡ್ತಾಯಿದ್ದಾರೆ. ಅವ್ರ ಪಪ್ಪ ನೋಡ್ತಾಯಿದ್ರು, ಆದರೂ ಕೂಡ ನನಗೆ ಬೈದರು. ನಾನು ಸುಮ್ಮನಾಗ್ಬಿಟ್ಟೆ. ಆಮೇಲೆ ನೋಡಿ ವಿಡಿಯೋ ಕಟ್ ಮಾಡಿಬಿಟ್ಟೆ. ಅದಾದಮೇಲೆ ಅವ್ರ ಪಪ್ಪ ಹೋದ್ಮೇಲೆ ಈ ರೀತಿ ನನ್ನ ಮಗಳು ನನ್ನ ಜೊತೆ ಈ ಥರ ಆಟಾಡ್ತಾ ಇದ್ದಾಳೆ ಎನಿ ಟೈಮ್. ಹೀಗೆ ನಾನು ನನ್ನ ಮಕ್ಕಳು ಎಲ್ಲ. ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸಿಂಪಲಾಗಿ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ನಾಳಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ಇವತ್ತು ಮತ್ತು ಸಂಜೆ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ವಿಡಿಯೋಸ್ ಇರುತ್ತೆ ಸಂಜೆ ಟೈಮಲ್ಲಿ. ಕಂಟೆಂಟ್ ವಿಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಪ್ಲೀಸ್ ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.